ಸಂಜೆ ಹೊತ್ತಿನಲ್ಲಿ ನಗರವೆಲ್ಲ ಬೆಳಕುಗಳಿಂದ ಕತ್ತಲನ್ನು ಗೆಲ್ಲುತ್ತಿದ್ದಿತು. ವಾಹನಗಳ ಗದ್ದಲ, ನಿಯಾನ್ ದೀಪಗಳ ಮೆರುಗು, ಇದು ನಗರದ ದಿನನಿತ್ಯದ ರಂಗಭೂಮಿ. 12 ವರ್ಷದ ಜಾಕ್ ತನ್ನ ಕೆಂಪು ಬ್ಯಾಗ್ ತೂಗಿ ಮನೆ ಕಡೆ ನಡೆದು ಹೋಗುತ್ತಿದ್ದ. ಅಷ್ಟರಲ್ಲೇ ಚಿಕ್ಕ ಎಲ್ಪಿ ಎಂದು ಒಂದು ಕ್ಷೀಣವಾದ ಕೂಗು ಕೇಳಿಸಿತು. ಜಾಕ್ ತಕ್ಷಣ ತಲೆ ತಿರುಗಿಸಿ ನೋಡಿದ. ಅಲ್ಲಿ ಕಸದ ಡಬ್ಬದ ಪಕ್ಕದಲ್ಲಿ ಚಿಕ್ಕ ಸ್ಕ್ರಫಿ ನಾಯಿ ಚಾರ್ಲಿ ಭಯದಿಂದ ನಡುಗುತ್ತಿದ್ದ. ಅವನ ಒಂದು ಪಾದ ತಂತಿಯೊಳಗೆ ಸಿಕ್ಕಿಕೊಂಡಿತ್ತು. ಜಾಕ್ ಕ್ಷಣದಷ್ಟು ಕೂಡ ಯೋಚಿಸಲಿಲ್ಲ. ಅವನು ಓಡಿ ಹೋಗಿ ಚಾರ್ಲಿಯ ಬಳಿ ಮಲಗಿಕೊಂಡು ನಿಧಾನವಾಗಿ ಹೇಳಿದ, ಏನಿಲ್ಲ ಸ್ನೇಹಿತ, ನಾನಿದ್ದೀನಲ್ಲ. ರಸ್ತೆಯ ಮೇಲೆ ವಾಹನಗಳ ಬೆಳಕು ಸ್ಟ್ರೀಕ್ಗಳಾಗಿ ಹಾದು ಹೋಗುತ್ತಿದ್ದರು. ಜಾಕ್ನ ಗಮನ ಮಾತ್ರ ಚಾರ್ಲಿಯಲ್ಲೇ ಇತ್ತು. ಅವನು ತಂತಿಯನ್ನು ಜಾಗ್ರತೆಯಿಂದ ಬಿಚ್ಚುತ್ತಿದ್ದ. ಚಾರ್ಲಿ ನೋವಿನಿಂದ ನಿಟ್ಟುಸಿರಾಡುತ್ತಾ ಇದ್ದರು. ಜಾಕ್ನ ಮೃದುವಾದ ಸ್ಪರ್ಶದಲ್ಲಿ ಭಯ ತಣಿಯುತ್ತಿದ್ದಂತಾಯಿತು. ಇನ್ನೊಂದಿಷ್ಟು ಕ್ಷಣ, ಸ್ನ್ಯಾಪ್, ತಂತಿ ತಿರುಗಿ ಬಿದ್ದಿತು. ಚಾರ್ಲಿ ಮುಕ್ತನಾಯಿತು. ನಾಯಿ ಕಣ್ಣೀರಿನಿಂದ ಜಾಕ್ನ ಕೈಯನ್ನು ನಕ್ಕಿತು. ಬಾಲ ಜೋರಾಗಿ ಬೀಳುತ್ತಿತ್ತು. ಭಯ, ನೋವು ಎಲ್ಲವೂ ಕ್ಷಣಾರ್ಧದಲ್ಲಿ ಕರಗಿಬಿಟ್ಟಂತೆ. ಜಾಕ್ ನಕ್ಕ. ನಿನಗೆ ಮನೆಯೇ ಬೇಕು ಅಂತ ತೋರುತ್ತಿದೆ ಚಾರ್ಲಿ. ಅವನು ಚಾರ್ಲಿಯನ್ನು ಕೈಯಲ್ಲಿ ಎತ್ತುಕೊಂಡು ಮನೆ ಕಡೆ ನಡೆಯಿತು. ನಗರ ದೀಪದಳು ಅವರಿಬ್ಬರಿಗೂ ಹಾದಿ ತೋರಿಸುತ್ತಿದ್ದವು. ಆ ರಾತ್ರಿ ಬ್ಲ್ಯಾಂಕೆಟ್ನೊಳಗೆ ಸಣ್ಣದಾಗಿ ಗುಳ್ಳೆಯಾಗಿದ್ದ ಚಾರ್ಲಿ ಶಾಂತಿಯುತವಾಗಿ ಮಲಗಿದ್ದ.